ನಮಸ್ತೆ, ಎಲ್ರಿಗೂ ನಮ್ಮ ಕನ್ನಡ ಅಕಾಡೆಮಿ ಟೀಮ್ ಕಡೆಯಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲ್ಯೂಷನ್ ಬಗ್ಗೆ ನಾನು ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಒಂದಿಷ್ಟು ಜನರಲ್ ಮೀನಿಂಗು ಈ ಎನ್ವಾನ್ಮೆಂಟ್ ಅಂತಂದರೆ ಏನು, ಎನ್ವಾನ್ಮೆಂಟ್ನ ಕಾಂಪೊನೆಂಟ್ಸ್ಗಳೇನಿರುತ್ತೆ ಅಂತ. ಆ ಕಾಂಪೊನೆಂಟ್ಸಲ್ಲಿ ಬಯೋಟಿಕ್ ಕಾಂಪೊನೆಂಟ್ಸ್, ಅಬಯೋಟಿಕ್ ಕಾಂಪೊನೆಂಟ್ಸ್ ಏನು, ಆಮೇಲೆ ಈ ಎನ್ವಾನ್ಮೆಂಟ್ನ ಟೈಪ್ಸ್ಗಳು ಯಾವ್ದಾವ್ದು, ಎನ್ವಾನ್ಮೆಂಟು ಯಾವ ರೀತಿಯಾಗಿ ಥ್ರೆಟ್ಸ್ ಮಾಡುತ್ತೆ, ಎನ್ವಾನ್ಮೆಂಟ್ನ ಇಂಪಾರ್ಟೆನ್ಸ್ ಏನು, ನಾವು ಸ್ಟಡಿ ಮಾಡೋದು ಬೇಕಾ ಅನ್ನುವಂಥ ವಿಷಯನ ನೋಡಿದ್ರಿ. ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಮುಂದಿನ ಒಂದು ಪಾಯಿಂಟ್ ಇದೆ, ಪೊಲ್ಯೂಷನ್ ಅಂತ. ಸೊ ಇದರಲ್ಲಿ ಪೊಲ್ಯೂಷನಲ್ಲಿ ನಿಮಗೆ ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿದ್ದಾರೆ. ಪೊಲ್ಯೂಷನ್ನ ಮೀನಿಂಗ್ ಏನಂತ ತಿಳ್ಕೊಳ್ಳಿ, ಪೊಲ್ಯೂಷನ್ನ ಮೂಲಗಳು ಯಾವುದಂತ ತಿಳ್ಕೊಳ್ಳಿ, ಪೊಲ್ಯೂಷನ್ನ ವಿಧಗಳನ್ನು ತಿಳ್ಕೊಳ್ಳಿ, ಪೊಲ್ಯೂಷನ್ನ ಎಫೆಕ್ಟ್ಸ್ಗಳನ್ನು ತಿಳ್ಕೊಳ್ಳಿ ಅಂತ. ಮಾಲಿನ್ಯ ಅಂತ ಕರಿತೀವಿ ನಾವು, ಪರಿಸರ ಮಾಲಿನ್ಯ, ಪರಿಸರ ಮಾಲಿನ್ಯದ ಅರ್ಥ, ಅದರ ಮೂಲ, ಅದರ ವಿಧಗಳು, ಪರಿಣಾಮಗಳನ್ನು ತಿಳ್ಕೊಳ್ಳಿ ಅಂತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಲ್ಲದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಎನ್ವೈರನ್ಮೆಂಟ್ ಅದು ಅರ್ಥ, ಮೂಲ, ವಿಧ, ಪರಿಣಾಮ ಎಲ್ಲದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಸರಿ, ಈಗ ಏನು ಸರ್ ಪೊಲ್ಯೂಷನ್ ಅಂತಂದರೆ ಏನು ಸರ್ ಅಂತ ನೀವೇನಾದರೂ ಕೇಳಿದಾಗ, ಪೊಲ್ಯೂಷನ್ ಅನ್ನುವಂಥದ್ದು ಒಂದು ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಆಗಿರ್ಬೋದು ಅಥವಾ ಕಂಟ್ಯಾಮಿನೇಟೆಡ್ ಅಥವಾ ಕಂಟ್ಯಾಮಿನೆಂಟ್ಸ್ಗಳಾಗಿರ್ಬೋದು. ಇದು ನ್ಯಾಚುರಲ್ ಎನ್ವೈರನ್ಮೆಂಟ್ನ ಜೊತೆಗೆ ಸೇರಿಕೊಂಡು, ಆಯ್ತಾ. ಸೊ ಇನ್ನೂ ತುಂಬ ಸಿಂಪಲ್ ಆಗಿ ಹೇಳ್ತೇನೆ, ಪೊಲ್ಯೂಷನ್ ಅಂತಂದರೆ ತುಂಬ ಸಿಂಪಲ್ಲು. ಸೊ ಒಂದು ಕಾಮನ್ ಆಗಿರುವಂಥ, ನಾರ್ಮಲ್ ಆಗಿರುವಂಥ ನ್ಯಾಚುರಲ್ ಪ್ರೋಸೆಸ್ ಏನಿದೆ, ನ್ಯಾಚುರಲ್ ಎನ್ವೈರನ್ಮೆಂಟ್ ಏನಿದೆ, ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ಬೇಡದಿರುವಂತಹ ಹೊರಗಡೆಯ ಒಂದು ಕಂಟ್ಯಾಮಿನೇಷನ್, ಮಾಲಿನ್ಯಕಾರಕಗಳು ಅಥವಾ ವೇಸ್ಟೇಜ್ಗಳೆಲ್ಲ ಸೇರಿಕೊಂಡು ಈ ನ್ಯಾಚುರಲ್ ಎನ್ವೈರನ್ಮೆಂಟ್ನ ಹಾಳು ಮಾಡೋದನ್ನೇ ನಾವು ಪೊಲ್ಯೂಷನ್ ಅಂತ ಕರಿತೀವಿ. ಇದನ್ನ ಡೆಫಿನೇಷನ್ ವೈಸ್ ನೋಡಿದಾಗ, ಪೊಲ್ಯೂಷನ್ ರೆಫರ್ಸ್ ಟು ದ ಇಂಟ್ರೊಡಕ್ಷನ್, ಪೊಲ್ಯೂಷನ್ ರೆಫರ್ ಮಾಡುತ್ತೆ ಏನು ಅಂದರೆ ಇಂಟ್ರೊಡಕ್ಷನ್ ಆಫ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, ಅಂದರೆ ತುಂಬ ಹಾನಿಕರವಾದಂತಹ ಕೆಲವೊಂದು ವಸ್ತುಗಳು ಮತ್ತು ಕಂಟ್ಯಾಮಿನೆಂಟ್ಸ್ ಅಂತ ಕರಿತೀವಿ, ಮಾಲಿನ್ಯಕಾರಕಗಳು. ಇದು ನ್ಯಾಚುರಲ್ ಎನ್ವೈರನ್ಮೆಂಟ್ನ ಜೊತೆ ಸೇರಿಕೊಂಡು ಇದು ಅಡ್ವರ್ಸ್ ಎಫೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಇದು ಅನಾನುಕೂಲ, ಪ್ರತಿಕೂಲ ಪರಿಣಾಮಗಳನ್ನು ನಮ್ಮ ಎಕೋಸಿಸ್ಟಮ್ಗೆ, ನಮ್ಮ ಹ್ಯೂಮನ್ ಹೆಲ್ತ್ಗೆ, ನಮ್ಮ ಪ್ಲಾನೆಟ್ಟಿಗೆ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಆಗುವಂಥ ಒಂದು ಇಂಬ್ಯಾಲೆನ್ಸ್ ಏನಿದೆ ಅದು ಎಫೆಕ್ಟ್ ಬೀಳುತ್ತೆ, ಅಡ್ವರ್ಸ್ ಎಫೆಕ್ಟ್ ಬೀಳುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಪೊಲ್ಯೂಷನ್ ಅಂತ ಕರಿತೀವಿ. ಸೊ ಇನ್ನೊಂದು ಸ್ವಲ್ಪ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಪೊಲ್ಯೂಷನ್ ಅಂತಂದರೆ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ಗಳು ಅಥವಾ ಕಂಟ್ಯಾಮಿನೆಂಟ್ಸ್ಗಳೇನಿದೆಯಲ್ಲ, ಇದು ನ್ಯಾಚುರಲ್ ಎನ್ವೈರನ್ಮೆಂಟ್ನ ಜೊತೆಗೆ ಸೇರ್ಕೊಳ್ಳುವಂಥದ್ದು. ಸೇರ್ಕೊಂಡು ಏನು ಮಾಡುತ್ತೆ ಅಂದರೆ ಅಡ್ವರ್ಸ್ ಎಫೆಕ್ಟ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಯಾವುದರ ಮೇಲೆ? ನಮ್ಮ ಇಕೋಸಿಸ್ಟಮ್ನ ಮೇಲೆ, ನಮ್ಮ ಹ್ಯೂಮನ್ ಹೆಲ್ತ್ನ ಮೇಲೆ, ನಮ್ಮ ಪ್ಲಾನೆಟ್ನ ಮೇಲೆ ಅಡ್ವರ್ಸ್ ಎಫೆಕ್ಟ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಇದನ್ನು ನಾವು ಪೊಲ್ಯೂಷನ್ ಅಂಥೇಳಿ ಕರಿತೀವಿ. ಈಗ ಕಂಟ್ಯಾಮಿನೇಟ್ಸ್ಗಳಂತ ನಾನು ನಿಮಗೆ ಹೇಳಿದೆ, ಕಂಟ್ಯಾಮಿನೆಂಟ್ಸ್ ಅಂತ ಹೇಳಿದೆ, ಮಾಲಿನ್ಯಕಾರಕಗಳು ಅಂತ ಹೇಳಿದೆ. ಈಗ ಮಾಲಿನ್ಯಕಾರಕಗಳು ಅಂತ ಬಂದಾಗ ಆ ಮಾಲಿನ್ಯಕಾರಕಗಳು ಯಾವ್ದ್ಯಾವ್ದಿರ್ಬೋದು? ಒಂದು ಕೆಮಿಕಲ್ಸ್ ಆಗಿರ್ಬೋದು, ನಾಯ್ಸ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಲೈಟ್ ಆಗಿರ್ಬೋದು. ಸೊ ಇಲ್ಲಿ ನೋಡಿ, ಕೆಮಿಕಲ್ಸ್ ಅಂತ ಬಂದಾಗ ರಾಸಾಯನಿಕಗಳಾಗಿರ್ಬೋದು, ಶಬ್ದ ಆಗಿರ್ಬೋದು, ಶಾಖ ಆಗಿರ್ಬೋದು, ಅಥವಾ ಬೆಳಕಿನ ರೂಪದಲ್ಲಿ ಬರುವಂಥ ಬೇರೆ ಬೇರೆ ಏನೇ ಒಂದು ಸಮಸ್ಯೆ ಆಗಿರ್ಬೋದು. ಯಾವುದು ಒಂದು ಎನ್ವೈರನ್ಮೆಂಟ್ನ ಬ್ಯಾಲೆನ್ಸ್ನ ಡಿಸ್ಟ್ರಪ್ಟ್ ಮಾಡುತ್ತೋ, ಯಾವುದೋ ಒಂದು ಎನ್ವೈರನ್ಮೆಂಟ್ನ ಬ್ಯಾಲೆನ್ಸ್ನ ಡಿಸ್ಟ್ರಪ್ಟ್ ಮಾಡುತ್ತೋ, ಇಂಬ್ಯಾಲೆನ್ಸ್ ಮಾಡುತ್ತೋ, ಅದನ್ನು ನಾವು ಕಂಟ್ಯಾಮಿನೆಂಟ್ಸ್ ಅಂತೇಳಿ ಕರಿತೀವಿ, ಮಾಲಿನ್ಯಕಾರಕಗಳು ಅಂತೇಳಿ ಕರಿತೀವಿ. ಓಕೆ, ಸೊ ಈಗ ನೆಕ್ಸ್ಟ್ ಬರ್ತಾ ಇದ್ದೀನಿ ನಾನು, ಸೋರ್ಸಸ್ ಆಫ್ ಪೊಲ್ಯೂಷನ್ ಅಂತ. ಸೊ ಏನಾದರೂ ಒಂದು ಪೊಲ್ಯೂಷನ್ ಆಗ್ತಿದೆ ಅಂತಂದರೆ ಅದಕ್ಕೆ ಏನು ಸೋರ್ಸಸ್ಗಳಿದೆ, ಏನು ಸೋರ್ಸಸ್ಗಳ ಆಧಾರದ ಮೇಲೆ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಪೊಲ್ಯೂಷನ್ ಅನ್ನುವಂಥದ್ದು ಕ್ಯಾನ್ ಆರಿಜಿನೇಟ್ ಫ್ರಮ್ ನ್ಯಾಚುರಲ್ ಆರ್ ಹ್ಯೂಮನ್ ಮೇಡ್ ಸೋರ್ಸಸ್, ಮೇಜರ್ ಸೋರ್ಸಸ್. ಪೊಲ್ಯೂಷನ್ ಅನ್ನುವಂಥದ್ದು ಒಂದು ನೈಸರ್ಗಿಕವಾಗಿ ಮಾಲಿನ್ಯಕಾರಕಗಳಿಂದ ಪೊಲ್ಯೂಟ್ ಆಗ್ಬೋದು, ಅಥವಾ ಹ್ಯೂಮನ್ ಮೇಡಿಂದನೂ ಕೂಡ ಆಗ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಳ್ಳೆ ಎಕ್ಸಾಂಪಲ್ಸ್ಗಳನ್ನೇನಾದರೂ ಕೊಡಬೇಕು ಅಂತ ಬಂದರೆ, ಸೊ ಈ ರೀತಿಯಾಗಿ ನಾವು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋಗ್ಬೋದು. ನ್ಯಾಚುರಲ್ ಸೋರ್ಸಸ್ಗಳು ಯಾವ್ದ್ಯಾವುದು ಅಂತ ಬಂದಾಗ ಪೊಲ್ಯೂಷನ್ ಆಗಲಿಕ್ಕೆ ಮೊದಲನೇದಾಗಿ ಬಂದ್ಬಿಟ್ಟು ವಾಲ್ಕೆನಿಕ್ ಎರಪ್ಷನ್ಸ್ ಅಂತ ಕರಿತೀವಿ, ಜ್ವಾಲಾಮುಖಿ ಸ್ಫೋಟಗಳು ಅಂತ ಕರಿತೀವಿ. ಸೊ ಇದೆಲ್ಲ ನ್ಯಾಚುರಲಿ ಇಲ್ಲೂ ಪೊಲ್ಯೂಟ್ ಆಗುತ್ತೆ, ಆಯಿತಾ. ಸೊ ಇಲ್ಲೇನು ಹೇಗಾಗುತ್ತೆ ಅಂದರೆ, ಜ್ವಾಲಾಮುಖಿ ಸ್ಫೋಟ ಆಗೋದ್ರಿಂದ ಅದರಿಂದ ಬರುವಂಥ ಟಾಕ್ಸಿಕ್ ಗ್ಯಾಸ್ ಅಥವಾ ವಿಷಕಾರಿ ಅನಿಲಗಳು, ಅಥವಾ ಅದರಿಂದ ರಿಲೀಸ್ ಆಗುವಂಥ ಒಂದು ಬೂದಿ ಆ್ಯಶ್ ಏನಿದೆ, ಅದರಿಂದ ಪೊಲ್ಯೂಟ್ ಆಗ್ತಾ ಹೋಗುತ್ತೆ. ಆಮೇಲೆ ವೈಲ್ಡ್ ಫೈರ್ಸ್ ಅಂತ ಕರಿತೀವಿ, ಕಾಡ್ಗಿಚ್ಚು, ಕಾಡಲ್ಲಿ ಬೆಂಕಿ ಹತ್ಕೊಳ್ಳುವಂಥದ್ದು, ಅದರಿಂದ ಪ್ರೊಡ್ಯೂಸ್ ಆಗುವಂಥ ಬೆಂಕಿ, ಸ್ಮೋಕ್, ಇದರಿಂದನೂ ಕೂಡ ಪೊಲ್ಯೂಟ್ ಆಗ್ತಾ ಹೋಗುತ್ತೆ. ಡಸ್ಟ್ ಸ್ಟಾರ್ಮ್ಸ್ ಅಂತ ಕರಿತೀವಿ,
ಧೂಳಿನ ಬಿರುಗಾಳಿ, ಮರುಭೂಮಿ ಕಡೆ ಎಲ್ಲ ನೀವು ನೋಡಿರಬಹುದು. ತುಂಬಾ ಡಸ್ಟ್ಗಳನ್ನು ಕ್ಯಾರಿ ಮಾಡುತ್ತೆ, ತುಂಬಾ ಧೂಳನ್ನ ಕ್ಯಾರಿ ಮಾಡುತ್ತೆ, ತುಂಬಾ ಅಲರ್ಜೆನ್ಸ್ಗಳನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ. ಇದು ಕೂಡ ನ್ಯಾಚುರಲ್ ಸೋರ್ಸ್ ಆಗಿರ್ಬೋದು ಪಲ್ಯೂಟ್ ಆಗಲಿಕ್ಕೆ. ಆಮೇಲೆ ಡಿಕಾಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂತ ಇದೆ. ಸೊ ಡಿಕಾಂಪೋಸ್ ಆಗ್ತಾ ಆಗ್ತಾ ಮೀಥೇನ್ ಗ್ಯಾಸನ್ನು ರಿಲೀಸ್ ಮಾಡುತ್ತೆ. ಅಂದರೆ ಒಂದು ಒಂದು ಪ್ರಾಡಕ್ಟು ಸಸ್ಯ ಜೀವಿ ಡಿಕಾಂಪೋಸ್ ಆಗ್ತಾ ಇದ್ದೇನೆ ಅಂತಂದರೆ ಅದು ಮೀಥೇನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಅದು ಕೂಡ ಒಂದು ನ್ಯಾಚುರಲ್ ಸೋರ್ಸ್ ಆಗಿರುತ್ತೆ ಪಲ್ಯೂಟ್ ಆಗಲಿಕ್ಕೆ. ಸೊ ಇಲ್ಲೇನು ನಾನು ಎಲ್ಲ ಪಾಯಿಂಟ್ಗಳು ಹೇಳಿದೆ, ಇದೆಲ್ಲ ಎನ್ವೈರ್ನ್ಮೆಂಟು ಪಲ್ಯೂಟ್ ಆಗಲಿಕ್ಕೆ ಏನೇನು ಸೋರ್ಸಸ್ಗಳಿದೆ ಅಂತ, ಏನೇನು ಕಾರಣಗಳು ಇರಬಹುದು ಎನ್ವೈರ್ನ್ಮೆಂಟ್ ಪಲ್ಯೂಟ್ ಆಗಲಿಕ್ಕೆ ಅಂತ. ಸೊ ಈಗ ಮನುಷ್ಯ ಬರ್ತಾನೆ, ಇದೆಲ್ಲ ನ್ಯಾಚುರಲಿ, ಇಲ್ಲಿ ಮನುಷ್ಯನ ಎನ್ವೈರ್ನ್ಮೆಂಟ್ ಇಲ್ಲ, ನೈಸರ್ಗಿಕವಾಗಿ ಆಗುವಂಥದ್ದು. ಸೊ ಈಗ ಯಾರು ಬರ್ತಾರೆ ಅಂತಂದರೆ ಒಬ್ಬ ಮನುಷ್ಯ ಬರ್ತಾನೆ. ಸೊ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ಜಾಸ್ತಿ ಪೊಲ್ಯೂಷನ್ ಮಾಡ್ತಾನೆ. ಹೇಗೆ ಪೊಲ್ಯೂಷನ್ ಮಾಡ್ತಾನೆ ಎಲ್ಲ ಗೊತ್ತಿರುವಂಥ ವಿಷಯಗಳೇ. ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ, ಕೈಗಾರಿಕಾ ಚಟುವಟಿಕೆಗಳನ್ನು ಮಾಡ್ತಾ ಏನು ಮಾಡ್ತಾನೆ ಕೈಗಾರಿಕಾ ಚಟುವಟಿಕೆಗಳಲ್ಲಿ ಭಾರವಾದಂಥ ಲೋಹಗಳೇನಿದೆ, ಸೊ ಅವುಗಳಾಗಿರ್ಬೋದು, ಕೆಮಿಕಲ್ಸ್ಗಳನ್ನು ರಿಲೀಸ್ ಮಾಡೋದು, ಆ ಕೆಮಿಕಲ್ಸ್ಗಳನ್ನು ಏರಲ್ಲಿ, ವಾಟ್ರಲ್ಲಿ, ಸಾಯಿಲಲ್ಲಿ ಮಿಕ್ಸ್ ಮಾಡುವಂಥದ್ದು. ಫ್ಯಾಕ್ಟ್ರಿಯವರೆಲ್ಲ ಮಾಡ್ತಾರಲ್ವಾ, ಇಂಡಸ್ಟ್ರೀಸ್ ಮೀನ್ಸ್ ಫ್ಯಾಕ್ಟ್ರೀಸ್ಗಳು, ಫ್ಯಾಕ್ಟ್ರಿ ಪೊಲ್ಯೂಟ್ ಮಾಡ್ತಾರಲ್ವಾ, ಅದೇ ಇದು. ಸೊ ಅದಾದಮೇಲೆ ವೆಹಿಕಲ್ಸ್ಗಳನ್ನು ಇಟ್ಕೊಳ್ಳೋದ್ರಿಂದ ಕಾರು, ಟ್ರಕ್ಕು, ಏರೋಪ್ಲೇನ್ಸು ಇವೆಲ್ಲ ಏನು ಮಾಡುತ್ತೆ, ಅವೆಲ್ಲ ಎಮಿಟ್ ಮಾಡುವಂಥ ಗ್ಯಾಸ್ಗಳಿಂದ ಪೊಲ್ಯೂಷನ್ ಆಗುತ್ತೆ. ಸೊ ಇಲ್ಲಿಂದನೂ ಕೂಡ ನಾವು ಪೊಲ್ಯೂಷನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಆಮೇಲೆ ಅಗ್ರಿಕಲ್ಚರ್ ಮಾಡ್ತಾನಲ್ಲ, ಸೊ ಅದರಿಂದನೂ ಕೂಡ ಆಗುತ್ತೆ. ಹೇಗೆ ಸರ್ ಇದೆಲ್ಲ ಕೃಷಿ ಮಾಡೋದ್ರಿಂದೆಲ್ಲ ಹೇಗೆ ಸರ್ ಆಗುತ್ತೆ ಅಂತ ಬಂದಾಗ, ಕೃಷಿ ಮಾಡೋದ್ರಿಂದ ಪೆಸ್ಟಿಸೈಡ್ಸ್ಗಳೆಲ್ಲ ಯೂಸ್ ಮಾಡ್ತಿರಲ್ವ, ಕೀಟನಾಶಕಗಳು, ಅದರಿಂದ ಗೊಬ್ಬರ, ಫರ್ಟಿಲೈಸರ್ಸ್, ಓವರ್ ಫರ್ಟಿಲೈಸೇಷನ್ ಮಾಡಿದರೆ ಅಲ್ಲೂ ಕೂಡ ಆಗುತ್ತೆ. ಇಲ್ಲ ಅನಿಮಲ್ ವೇಸ್ಟ್ಗಳೇನಿದೆ, ಅದು ಸಾಲಿಡ್ ವಾಟರ್ ವೇಸ್ಟ್ಗಳೆಲ್ಲ ಹೋಗುವಂಥದ್ದು. ಆಮೇಲೆ ಹೌಸ್ ಹೋಲ್ಡ್ ವೇಸ್ಟ್ ಅಂತ ಇದೆ. ಹೌಸ್ ಹೋಲ್ಡ್ ವೇಸ್ಟ್ ಅಂದರೆ ನಿಮ್ಮ ಮನೇಲಿ ನೀವು ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಪ್ಲಾಸ್ಟಿಕ್ಕು, ಕೆಮಿಕಲ್ಸ್ಗಳನ್ನು, ಅಥವಾ ಚರಂಡಿ ಇರುತ್ತಲ್ಲ, ಒಳ ಚರಂಡಿ, ಅದ್ರದ್ದು ನೀರನ್ನು ಕಂಟಾಮಿನೇಟ್ ಮಾಡೋದು, ಇದರಿಂದ ಲ್ಯಾಂಡ್ ವಾಟರ್ ಬಾಡೀಸ್ ಎಲ್ಲ ಹಾಳು ಮಾಡ್ತೀರ. ಆಮೇಲೆ ಮೈನಿಂಗ್ ಮಾಡೋದು. ಮೈನಿಂಗ್ ಏನು ನ್ಯಾಚುರಲ್ ಆಗತ್ತೆ? ಮೈನಿಂಗ್ ಅಂತಂದರೆ ಏನೋ ಒಂದು ನಮಗೆ ಬೇಕು, ಕಬ್ಬಣನೋ, ಕಲ್ಲಿದ್ದಲು, ಬಂಗಾರನೋ ಏನೋ ಬೇಕು ಅಂತೇಳಿ ಆಳವಾಗಿ ತೋಡ್ತಾ ಹೋಗುವಂಥದ್ದು, ಅವಶ್ಯಕತೆಗಿಂತ ಜಾಸ್ತಿ ತೋಡ್ತಾ ಹೋಗುವಂಥದ್ದು. ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳಬೇಕು ಅಂದರೆ ಪಾದರಸ ಮತ್ತು ಮರ್ಕ್ಯುರಿ ಏನಿದೆ, ಮರ್ಕ್ಯುರಿ ಆ್ಯಂಡ್ ಆಸ್ಬೆಟಾಸ್ ಅಂತ ನಾವು ಕರಿತೀವಿ, ಕಾಲ್ನಾರಿ ಅಂತ ನಾವೇನು ಕರಿತೀವಿ. ಸೊ ಅದ್ರದ್ದು ಒಂದು ಎಕ್ಸ್ಟ್ರಾಕ್ಷನ್. ಇಲ್ಲಿನ್ನೂ ಬೇರೆ ಬೇರೆ ಏನಾದರೂ ಹಾಕ್ಬೋದು ನಾವು, ಸ್ಟೀಲ್, ಗೋಲ್ಡು, ಏನೇನು ಮೈನಿಂಗ್ ಮಾಡ್ತಾರೆ ಎಲ್ಲಾದರೂ ಕೂಡ. ಆಮೇಲೆ ಎನರ್ಜಿ ಪ್ರೊಡಕ್ಷನಲ್ಲಿ ಫಾಸೈಲ್ ಫ್ಯೂಯಲ್ಸ್ ಅಂತ ನಾವು ಕರಿತೀವಿ, ಪಳವಳಿಕೆಯಂಥ ಇಂಧನಗಳು ಅಂತ ಏನು ಕರಿತೀವಿ, ಕೋಲ್, ಆಯಿಲ್, ಗ್ಯಾಸ್, ಇವನ್ನೆಲ್ಲ ಬರ್ನ್ ಮಾಡಿಬಿಟ್ಟು ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದು, ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತೀವಲ್ವ. ಸೊ ಅಲ್ಲಿಂದ ಕೂಡ ಪಲ್ಯೂಟ್ ಆಗ್ತಾ ಹೋಗುತ್ತೆ. ಇದು ಮೇಜರ್ ಸೋರ್ಸಸ್ಗಳು ಅಂತ ಬಂದಾಗ ನೀವು ಎರಡು ರೀತಿಯಾಗಿ ಡಿವೈಡ್ ಮಾಡಿ. ಇದನ್ನು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀರಾ ಅಂದರೆ, ಮೊದಲನೇದಾಗಿ ಬಂದ್ಬಿಟ್ಟು ನ್ಯಾಚುರಲ್ ರಿಸೋರ್ಸಸ್ಗಳಂತ ಏನಿದೆ ಅದನ್ನು ಬರೀರಿ. ಇನ್ನೊಂದು ಬಂದ್ಬಿಟ್ಟು ಹ್ಯೂಮನ್ ಮೇಡ್ ರಿಸೋರ್ಸಸ್ ಅಂತ ಏನಿದೆ ಅದನ್ನ ಬರೀರಿ. ನ್ಯಾಚುರಲ್ ರಿಸೋರ್ಸಸ್ ಅಂತ ಬಂದಾಗ ವಾಲ್ಕೆನಿಕ್ ಎರಪ್ಷನ್ಸ್, ವೈಲ್ಡ್ ಫೈರ್ಸ್, ಡಸ್ಟ್ ಸ್ಟ್ರಾಮ್ಸ್, ಡಿಕಾಂಪೋಸಿಷನು ಎಲ್ಲ ಬರೀತೀರಾ. ಹ್ಯೂಮನ್ ಮೇಡ್ ಸೋರ್ಸಸ್ಗಳಂತ ಬಂದಾಗ ಇಂಡಸ್ಟ್ರಿ, ವೆಹಿಕಲ್ಸು, ಅಗ್ರಿಕಲ್ಚರ್, ಹೌಸ್ ಹೋಲ್ಡ್ ವೇಸ್ಟು, ಮೈನಿಂಗು, ಎನರ್ಜಿ ಪ್ರೊಡಕ್ಷನ್, ಅದನ್ನ ಬರೀತೀರಾ. ಸೊ ಈಗ ನೆಕ್ಸ್ಟು ಯಾವ ರೀತಿಯಾದಂಥ ಪೊಲ್ಯೂಷನ್ಸ್ಗಳಿದೆ ಮತ್ತು ಅದರ ಎಫೆಕ್ಟ್ಸ್ಗಳೇನಿದೆ ಅಂತ ಇದೆ. ಸೊ ಕೈಂಡ್ಸ್ ಆಫ್ ಪೊಲ್ಯೂಷನ್ಸ್ ಮತ್ತು ಎಫೆಕ್ಟ್ಸ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಇದೆ ಅದು, ಅದಕ್ಕೋಸ್ಕರ ಮುಂದಿನ ವಿಡಿಯೋದಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತಾ ಹೋಗ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕನ್ನಡ ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.